ಮಾಲಿನಿ, ಈ ನಿರ್ಮಲವಾದ ಪ್ರಕೃತಿಯ ಮನಸ್ಸಿಗೆ ನೋಡಿದೆಯಾ? ಆ ಹಕ್ಕಿಗಳ ಕಲರವ, ನವಿಲುಗಳ ನರ್ತನ, ಜರಿ ಜರಿ ಅಂತ ಹರಿತಾ ಇರೋ ನದಿಯ ಜುಳುಗುಳು ನೀರು ನೋಡ್ತಾ ಇದ್ರೆ ಯಾವಾಗಲೂ ಇಲ್ಲೇ ಕಾಲ ಕಳಿಬೇಕು ಅನ್ಸುತ್ತೆ. ನೀನೇನು ಹೇಳ್ತೀಯ ಮಾಲಿನಿ? ಹೌದು ರೀ, ಈ ಕವಿಗಳ ವರ್ಣನೆ ಬಹಳ ಅದ್ಭುತ. ಈ ಪ್ರಕೃತಿಯ ಮಂಪಿನಲ್ಲಿ ಕಾಲ ಕಳೀತಾ ನಿಂತ್ರೆ ಹೊಟ್ಟೆ ಬಟ್ಟೆ ಕಟ್ಟುವವರು ಯಾರು? ಮಾಲಿನಿ, ಹೊಟ್ಟೆ ಬಟ್ಟೆಗೆ ದುಡಿಯೋ ಕಾಲನೇ ಬೇರೆ, ಮನ ಉಲ್ಲಾಸಕ್ಕಾಗಿ ತಿರುಗಾಡೋ ಕಾಲನೇ ಬೇರೆ. ನೀನೇನೇ ಹೇಳು ಮಾಲಿನಿ, ಈ ಮನುಷ್ಯ ಇದಲ್ಲ, ಹೊಟ್ಟೆ ಬಟ್ಟೆ ಆಸ್ತಿ ಅಂತಸ್ತು ಅಂತಃಪುರದಲ್ಲಿ ಮುಳುಗಿ ಕೊನೆಗೆ ಎಲ್ಲವನ್ನು ಬಿಟ್ಟು ಒಂದಲ್ಲ ಒಂದಿನ ವಿಧಿನ್ವಸನಾಗ್ತಾನೆ. ಈ ಮನುಷ್ಯ ಆಯಸ್ಸನ್ನು ತಂದಿದ್ದಾನೆ ಹೊರತು ಆಸೆಯನ್ನು ತಂದಿದ್ದಾನೆ ಹೊರತು ಆಯಸ್ಸನ್ನು ತಂದಿಲ್ಲ ನೋಡು. ಅರ್ಥ ಆಯ್ತು, ನಿಮ್ಮ ಮಾತಿನ ಅರ್ಥ ನನಗಾಯ್ತು. ಓ, ಏನೂ ತಿಳಿದೇ ಇರೋ ದಡ್ಡಿ ರಸಿಕತನೇ ಇಲ್ಲದವಳು ಅಂತ ಬೇಜಾರು ಮಾಡ್ಕೊಳ್ತಿದ್ದೀರಾ ಆನಂದ್ ರಾಜ? ಬೇಜಾರು ಮಾಡ್ಕೋಬೇಡಿ, ನೀವು ಹೇಳಿದಾಗೆ ನಾನು ಕೇಳ್ತೀನಿ. ಅಯ್ಯೋ ತಗಿ, ನಾನು ಹೇಳ್ದಂಗೆ ನೀನು ಕೇಳ್ಬೇಕು ಅಂತ ನಾನು ಯಾವತ್ತಾರು ಆಜ್ಞೆ ಮಾಡಿದ್ದೀನ? ನೋಡು, ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಕಣೆ. ಆದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ನಡೆದ್ರೆ ಸುಖ ಸಂಸಾರ. ಇಲ್ಲ ಅಂದ್ರೆ ಎತ್ತು ಏರಿಗಳಿತ್ತು, ಕೋಣೆ ನೀರಿತ್ತು ಅನ್ನಂಗೆ ಜೀವನ ಪೂರ್ತಿ ನಸ್ವರ ಕಣೆ. ಆಯ್ತು ರೀ, ಆಯ್ತು, ನೀವು ಹೇಳ್ದಾಗೆ ನಡ್ಕೊಳ್ತೀನಿ, ನೀವು ಹೇಳ್ದಾಗೆ ಕೇಳ್ತೀನಿ. ಆದ್ರೆ ನನ್ನನ್ನು ಮಾತು ನಡೆಸ್ಕೊಡ್ಬೇಕು. ಅದೇನು ಸಂಕೋಚ ಬಿಟ್ಟು ಕೇಳು ಮಾಲಿನಿ. ಏನ್ರಿ, ನಾನು ಅತಿಯಾಗಿ ಪ್ರೀತಿಸಿದ್ದು ಅಂದ್ರೆ ನನ್ನ ತವ್ರ ಮನೆಯನ್ನ, ಹಾಗೆ ನನ್ನ ಅಣ್ಣಂದ್ರನ್ನ. ಅವ್ರನ್ನ ಬಿಟ್ಟು ಬಂದು ನಿಮ್ ಜೊತೆಗೆ ಬೇರೆ ಬದುಕೋಕೆ ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ನಾವಿಬ್ರು ಇಲ್ಲೇ ಇರೋಣ ರೀ, ಪ್ಲೀಸ್ ರೀ. ಅಯ್ಯೋ ತಕ್ಕಿ, ಇದಕ್ಕೆ ಇಷ್ಟೊಂದು ಬೇಡ್ಕೆನ? ನಮಗ್ ತಾನೇ ಯಾರಿದ್ದಾರೆ? ನಾವು ನಿಮ್ಮ ಅಣ್ಣಂದಿರ ತಾಯಿಯ ಮಕ್ಕಳು. ಒಂದು ಕಾಲದಲ್ಲಿ ನಮ್ಮ ತಂದೆ ಎಲ್ಲರನ್ನೂ ನಂಬಿ ಮೋಸ ಹೋಗಿ ಆಸ್ತಿ ಅಂತವನ್ನೆಲ್ಲ ಕಳ್ಕೊಂಡು ನಮ್ಮನ್ನ ನಡುಬೀದಿಗೆ ಬಿಟ್ಟಾಗ ಪಾಪ ನಿಮ್ಮ ಅಣ್ಣ ರಾಜೀವಣ್ಣ ಬಂಗಾರದಂತ ಮನ್ಸ, ಮುತ್ತಂತ ಮನ್ಸ ಕಣೆ. ನಮ್ಮನ್ನೇ ಕರ್ಕೊಂಡ್ಬಂದು ನಿಮ್ಮನ್ನೆಲ್ಲ ಸಾಕೊಂಡಿರುವಾಗ ನಾವೆಲ್ಲೇ ಬೇರೆ ಹೋಗ್ತಾ ನಿಜವಾಗ್ಲೂ ನೀವು ನಂತೆ ನಿಮ್ಮಂಥವ್ರನ್ನ ಪಡೆದು ನಾನು ಪುಣ್ಯ ಮಾಡಿದ್ದೇನೆ. ಆದ್ಮೇ ಪುಣ್ಯ ಮಾಡಿದ್ದು ನೀನೆಲ್ಲ ಕಣೆ, ನಾನು ಮತ್ತೆ ನನ್ನ ತಂಗಿ. ಅದು ಸರಿ, ಆ ಅಮ್ಮ ನಿನ್ನ ಮದುವೆ ಆಗ್ಬೇಕಂತ ಇದ್ದಲ್ವಾ? ಯಾಕೆ ಮದುವೆ ಆಗಲಿಲ್ಲ? ನಿಮ್ಮ ಅಣ್ಣಂದು ಕೂಡ ಹೇಳ್ತಾ ಇದ್ರು ಅಮ್ಮ ಸರಿ ಇಲ್ಲ, ಅವ್ನು ಸವಸ ಬೇಡ ಅಂತ. ರೀ, ಅಮರ್ ಕೆಟ್ಟವರಲ್ಲ, ಸ್ವಲ್ಪ ಒಳ್ಳೆದು ಅಷ್ಟೇ. ನನ್ನನ್ನು ಮದುವೆ ಆಗೋಕ್ಕೆ ತುಂಬ ಇಷ್ಟಪಟ್ಟಿದ್ರು, ಆದರೆ ನಮ್ಮಣ್ಣಂದ್ರು ಒಪ್ಕೊಳ್ಳಿಲ್ಲ. ಅದಕ್ಕೆ ನನಗೆ ದೇವನ ಮದುವೆ ಆಗು, ಅವ್ನು ತುಂಬ ಒಳ್ಳೆ ಹುಡುಗ, ನೀನು ಅವನ ಮದುವೆ ಆದರೆ ಸುಖವಾಗಿರ್ತೀಯ ಅಂತ ನಮ್ಮ ಮದುವೆಗೆ ಸಾಕ್ಷಿ ಆದರು. ಈಗ ಹೇಳಿ, ಅವ್ರು ಕೆಟ್ಟವ್ರ ಒಳ್ಳೆಯವರ? ಹೌದು ಕಣೆ ಮನೇಲಿ ಕೆಲವೊಬ್ರು ಮನ್ಸರು ಆ ಮನ್ಸಿನ ಮಾತು ಒಟ್ಟಾದ್ರು ಮನ್ಸು ಮೃದುವಾಗಿರುತ್ತೆ. ಆ ಅಮ್ಮರ್ನ ಒಂದಿನ ನಮ್ಮ ಮನೆ ಕರ್ಕೊಂಡು ಮಾತಾಡೋಣ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಒಂದು ಕಾಲ್ ಮಾಡಿದ್ರೆ ಸಾಕು ಓಡೋಡ್ ಬರ್ತಾರೆ. ಸರಿ, ಏನೋ ಮಾತಾಡೋಣ ಅಂತ ಪಾರ್ಕ್ ಕರ್ಕೊಂಬಂದು ಇದೇನಾ ನೀವು ಮಾತಾಡ್ತಾ ಇರೋದು? ನಾನೊಬ್ಬ ರಜಾ ಕಣೆ ಮನೇಲಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಎಲ್ಲೆಲ್ಲೋ ಏನೇನೋ ಮಾತಾಡಿ ನಮ್ಮ ಈ ಸುಂದರ ಕ್ಷಣಗಳನ್ನ ಟೈಮ್ ವೇಸ್ಟ್ ಮಾಡ್ಕೊಬಿಟ್ಟೆ. ಅಲ್ಲ ಬಿಟ್ಟು